ಈ 7 ಜನದಲ್ಲಿ ನಿಮಗೆ ಯಾರು ಅನ್ಸುತ್ತೆ ಟಾಪ್ 6 ಅಲ್ಲಿ ಇರೋದಕ್ಕೆ ಡಿಸರ್ವ್ ಇಲ್ಲ ಅಂತ ಹೇಳಿ? 7 members. ಈಗ ಇರೋ ಒಳಗಡೆ ಇರೋ 7 ಜನದಲ್ಲಿ ನಿಮಗೆ ಯಾರು ಡಿಸರ್ವ್ ಇಲ್ಲ ಅನ್ಸುತ್ತೆ? ನನಗೆ ರಕ್ಷಿತಾ ಮತ್ತೆ ಕಾವ್ಯ ಅವರಿಬ್ರೆ ಅನ್ಸುತ್ತೆ. ಯಾವ ಕಾರಣಕ್ಕೆ ಅನ್ಸುತ್ತೆ ಅವರಿಬ್ರು? ಬಿಕಾಸ್ ನನಗೆ ಕಾವ್ಯ ಮತ್ತೆ ಸ್ಪಂದನ ಅಂತ ಬಂದಾಗ ನಂಗೆ ಒಪಿನಿಯನ್ಸ್ ಫಾರ್ಮ್ ಆಗಿಲ್ಲ ಅವರಿಬ್ರು ಮಧ್ಯೆ. ನಂಗೆ ಕಾವ್ಯ ಸ್ಪಂದನ ಇಬ್ರು ಒಂದೇ ತರ ಅನಿಸ್ತಾರೆ ಯಾವಾಗ್ಲೂ ಕೂಡ. ಆ ಗ್ರಾಫ್ ಕೂಡ ಒಂದೇ ತರ ಅನ್ಸುತ್ತೆ. ಎಲ್ಲೋ ಮಧ್ಯದಲ್ಲಿ ಕಾವ್ಯ ಸ್ವಲ್ಪ ಚೇಂಜ್ ಆಗ್ತಾ ಇದ್ರು, ಮತ್ತೆ ಸೇಮ್ ಹಾಗೆ ಇದ್ರು ಅಂತ ಅನಿಸ್ತಿತ್ತು. ಚೇಂಜಸ್ ಕಾಣಿಸ್ತಿಲ್ಲ ನನಗೆ. ಅಷ್ಟು ಮನೇಲೂ ಕೂಡ ನನಗೆಲ್ಲೋ ಕಾವ್ಯ ಪರ್ಟಿಕ್ಯುಲರ್ ಆಗಿ ಕಾವ್ಯ ಅವಳು ಇದೇನೋ ಮಾಡಿದ್ಲು ಅನ್ನೋದಕ್ಕೆ ನನಗೇನೂ ಇಲ್ಲ. ರಕ್ಷಿತಾನೂ ಕೂಡ ಓಕೆ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಎಸ್ ಸೂಪರ್. ಅದು ಬಿಟ್ಟು ಕಾರಣ ಕೊಡೋದ್ರಲ್ಲಾಗಿರ್ಲಿ, ಮನೇಲಿ ಬಿಗ್ ಬಾಸ್ ರೂಲ್ಸ್ ನ ಫಾಲೋ ಮಾಡೋದ್ರಲ್ಲಾಗಿರ್ಲಿ ತುಂಬಾ ಲೈಟ್ ಆಗಿ ತಗೋತಾಳೆ ವಿಷಯಗಳನ್ನ. ಮಲ್ಕೊಳ್ಳೋದಾಗಿರ್ಲಿ, ಈಗ ಬಿಗ್ ಬಾಸ್ ಏನೇ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳಲ್ಲ ಅಷ್ಟೊಂದು. ಓಕೆ ಫೈನ್ ಬಿಡಿ. ಕ್ಯಾಪ್ಟನ್ ಅಂತ ಬಂದಾಗ್ಲೂ ಕೂಡ ನನಗೇನ್ ಕ್ಯಾಪ್ಟನ್ ಆಗೋದು ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ ಅನ್ನೋದೆಲ್ಲ ಹೇಳಿರೋದು ನಾವು ಕೇಳಿಸ್ಕೊಂಡಿದೀವಿ. ಸೊ ಹಾಗಾಗಿ ಅವರಿಬ್ರು. ಓಕೆ, ಸುದೀಪ್ ಸರ್ ಅಕ್ಕಪಕ್ಕ ಯಾರಿರ್ತಾರೆ ಅನ್ಸುತ್ತೆ? ನನಗಿರ್ಬೇಕು ಅಂತ ನಾನು ಹೇಳಿದ್ರೆ ಇರ್ಬೇಕು, ಯಾರಿರ್ತಾರೆ? ಐ ಥಿಂಕ್ ಗಿಲ್ಲಿ ಅಂಡ್ ಅಶ್ವಿನಿ ಮ್ಯಾಮ್. ಓಕೆ, ಇರ್ತಾರೆ. ಹಾಯ್, ಯಾರು ಇರ್ಬೇಕು? ರಘು ಅಣ್ಣ ಮತ್ತೆ ಧನು. ಓಕೆ ಫೈನ್.